ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಮಾರ್ನಿಂಗ್ 6:30ಗೆ ಎದ್ದೆ. ಇವತ್ತು 6:30ಗೆ ಎದ್ದು ಇವರಿಬ್ಬರಿಗೂ ಸುಧಾರಿಸೋದೇ ಆಗೋಯ್ತು ನನಗೆ. 6:30ಇಂದ ಇವಾಗ ಟೈಮ್ ಬಂದು 7:15 ಆಗಿದೆ. ಇವಾಗ ಬೇಗ ಬೇಗ ಹಾಲು ಮಾಡಿ ಹಾಲು ಕುಡಿಸಿ ಇವರಿಬ್ಬರಿಗೂ ಹಾಲು ಕುಡಿಸಿ ಬಾಗಿಲಿಗೆ ನೀರು ಹಾಕಬೇಕು. ಇನ್ನು ಬಾಗಿಲಿಗೆ ನೀರು ಹಾಕಿಲ್ಲ. ಬೇಗನೆ ಎದ್ದೆ ಎಲ್ಲ ಮಾಡ್ಕೊಳ್ಳೋಣ ಅಂತ. ಆದರೆ ಈ ಇಳಿಮರಿ ಇತ್ತಲ್ಲ, ಈ ಇಳಿಮರಿ ಬಿಟ್ಟಿಲ್ಲ ನನಗೆ. ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಜನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಬಿಸ್ಕೆಟ್ ತಕ್ಕಂತಿದ್ದಾನೆ. ಬಿಸ್ಕೆಟ್ ತಗೊಂಡು ತಿನ್ನೋಕ್ಕೆ ಜಾಸ್ತಿ ಕೊಡಲ್ಲ ಬಿಸ್ಕೆಟು. ಅಂದರೆ ಯಾವಾಗಲೂ ಒಂದು ಟೈಮ್ ಒಂದೇ ಒಂದು ಪ್ಯಾಕೆಟ್ ತಂದಿಟ್ಟಿರ್ತೀನಿ. ಅದೇ ಒಂದು ವಾರ ಅಲ್ಲ 2 ವಾರ ತನಕನೂ ಆಗುತ್ತೆ. ಯಾವಾಗಲೂ ಒಂದು ಟೈಮ್ ಮಾತ್ರ ತಿಂತಿರ್ತಾನೆ ಅಷ್ಟೇ. ಕೆಳಗಡೆ ಇಳಿಯೋಕ್ಕೆ ಇವ್ನು ನೋಡಿ, ಇವನು ಆಗಲೇ ಸ್ಕೂಲಿಗೆ ರೆಡಿ ಆಗೋಕ್ಕೆ ಬಟ್ಟೆ ಇಟ್ಕೊಂಡು ನಿಂತಿದ್ದೆ. ಸ್ನಾನ ಮಾಡಿಸ್ಬೇಕು. ಹೊರಗಡೆ ಒಣಗಾಕಿದ್ದೆ ಬಟ್ಟೆ, ಅದನ್ನ ಎತ್ಕೊಂಡು ಬಂದು ಬರೀ ನಗು, ಮಾತಾಡಲ್ಲ. ಹಾಯ್ ಕರು, ಹಾಯ್ ಕರು, ಹಾಯ್ ಕರು, ಹಾಯ್ ಕರಮ್ಮ, ಹಾಯ್ ಕರು. ಸ್ಕೂಲ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಬಟ್ಟೆ ತಗೊಂಡು ಬಂದಿದ್ದಾನೆ ಸ್ನಾನ ಮಾಡಿಸು ಅಂತೇಳ್ಬಿಟ್ಟು. ನೀರು ಕೂಡ ಕಾದಿತ್ತೆ, ಸ್ನಾನ ಮಾಡಿಸ್ಬೇಕು. ಇನ್ನು ಟಿಫನ್ಗೆ ಉಪ್ಪಿಟ್ಟು ಮಾಡ್ಕೊಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ವೆಜಿಟೇಬಲ್ ಉಪ್ಪಿಟ್ಟು. ಬರೀ ಉಪ್ಪಿಟ್ಟು ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ ತಿನ್ನೋದಕ್ಕೆ. ಸೊ ಹಂಗಾಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವನಿಗೆ ತುಂಬ ಇಷ್ಟ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾನೆ ಚೆನ್ನಾಗಿ. ಅದಕ್ಕೋಸ್ಕರ ವೆಜಿಟೇಬಲ್ಸ್ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೈಟೇ ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಬಿಡ್ತೀನಿ. ಪಾತ್ರೆ ಅಂತೂ ಯಾವುದೇ ಕಾರಣಕ್ಕೂ ನೈಟ್ ಹೊತ್ತು ಸಿಂಕಲ್ಲಿ ಬಿಡೋದಿಲ್ಲ. ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ರೆ ಬೆಳಗ್ಗೆ ಎದ್ದಾಗ ಸ್ವಲ್ಪ ನನಗೂ ಈಸಿ ಆಗುತ್ತೆ. ಹಾಗೆ ಒಳ್ಳೆಯದು ಕೂಡ. ನೈಟ್ ಹೊತ್ತು ಪಾತ್ರೆ ತೊಳೆದ್ಬಿಟ್ಟು ಮಲ್ಗೋದ್ರಿಂದ ಅದೊಂದು ದರಿದ್ರ ಅಂತಾರೆ ದೊಡ್ಡವರು ಹೇಳಿದ ಮತ್ತೆ ಪಾಲಿಸ್ಬೇಕಲ್ಲ. ಸೊ ಹಂಗಾಗಿ ಹಾಯ್ ಕರಮ್ಮ, ಹಾಯ್ ಕರು. ಸರಿ, ಓಕೆ, ಆಯಿತು. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಲೆಲ್ಲ ಬಿಸಿ ಮಾಡಿಕೊಟ್ಟು ಹಾಗೆ ನೋಡ್ತಾ ಇರಿ ಎಂಡ್ವರೆಗೂ ನೋಡಿ ವಿಡಿಯೋನ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಆದಷ್ಟು ನನ್ನ ಕಡೆಯಿಂದ ಏನಾಗುತ್ತೆ ಆ ಮಾಹಿತಿನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೆಯದನ್ನೇ ಹೇಳ್ತೀನಿ, ಕೆಟ್ಟದೇನು ಹೇಳೋದಿಲ್ಲ. ನಾನು ಟ್ರೈ ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಎಷ್ಟಾಗುತ್ತೆ ಅಷ್ಟು ಹೇಳ್ತಾ ಇರ್ತೀನಿ. ಆದಷ್ಟು ಜನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ನೆಕ್ಸ್ಟ್ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಹೊರಗಡೆ ಬಾಗಿಲಿಗೆ ನೀರು ಹಾಕೋಣ ಅಂತೇಳ್ಬಿಟ್ಟು ಬಂದೆ. ಹಂಗೆ ಇದೊಂದು ನಿಮಗೆ ನಾನು ಟ್ರೈ ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪನ್ನ ಮನೆಯಲ್ಲೇ ಬೆಳ್ಕೊಬೋದು ಆರಾಮಾಗೆ. ಈ ರೀತಿ ಒಂದು ನೀರಿನ ಬಾಟಲಲ್ಲಿ ಅಂಗಡಿಯಿಂದ ತಂದಿರೋ ಪುದೀನ ಸೊಪ್ಪನ್ನ ಕಡ್ಡಿನ ಈ ರೀತಿ ನೀರಲ್ಲಿ ಹಾಕಿಟ್ರೆ ಚೆನ್ನಾಗಿ ಬೇರು ಬರುತ್ತೆ. ಅದನ್ನು ಆಮೇಲೆ ಫುಲ್ ಬೇರು ಬಂದಮೇಲೆ ಮಣ್ಣಲ್ಲಿ ಹಾಕಿದ್ರೆ ಚೆನ್ನಾಗಿ ಬೆಳ್ಕೊಳುತ್ತೆ. ಹೊರಗೆ ಒಳಗೆ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಎಳೆ ಬಿಸಿಲಲ್ಲಿ ಗುಂಡುಗು ಮತ್ತು ಒಂದು ಯಕ್ಷಿಗೆ ಒಂದು ಸ್ವಲ್ಪ ನಿಲ್ಲಿಸ್ಕೊತೀನಿ. ವಿಟಮಿನ್ ಡಿ ಸಿಗುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಇದೊಂದು ಚಿಕ್ಕ ವಯಸ್ಸಿಂದನೂ ಮಕ್ಕಳಿಗೆ ಪಾಲಿಸ್ಕೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ಬಿಸಿಲು ಮನೆಗೇ ಹೊಡಿತೈತೆ. ಮುಚ್ಚಿ ಬಾಜು ಬಿಸ್ಕೆಟ್ ತಿಂದು ಮೂತಿ ಎಲ್ಲ ಗಲೀಜು ಮಾಡ್ಕೊಂಡಿದ್ದೀನಿ. ಬಿಸಿಲಂತೂ ಚೆನ್ನಾಗಿ ಡೈರೆಕ್ಟಾಗಿ ಮನೆಗೇ ಹೊಡಿಯುತ್ತೆ. ಓನು ಬಂಗಾರಿ ಏನೋ ನೋಡಿದಾನೆ. ಇವಾಗ ಬೇಕದು ಕೊಡೋ ತನಕ ಬಿಡಲ್ಲ. ಇವಾಗ ನೋಡಿ ಹೆಂಗೆ ನಗಾಡ್ತಾನೆ. ಎಲ್ಲ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಕಾಯಿಸಿದ್ದೀನಿ ಸಿಂಕಲ್ಲೇನು ಪಾತ್ರೆ ಗಿತ್ರೆ ಏನಿಲ್ಲ. ಇವಾಗ ಟಿಫನ್ ಮಾಡ್ಕೊಳೋದು ಹಾಕಿ ಗಾಂಚಲಿ ಜಾಸ್ತಿ ಸ್ವಲ್ಪ. ಎಷ್ಟು ಇವನು ಸುಧಾರಿಸೋದಿಗೆ ಇವನು ಆದರೂ ಸುಧಾರಿಸ್ಬೋದು, ಇವನಿಗೆ ಸುಧಾರ್ಸೋಕ್ಕಾಗಲ್ಲ. ಅಷ್ಟು ಹಿಂಸೆ ಕೊಡ್ತಾನೆ ನನಗೆ. ಇಬ್ರಿಗೂ ಹಾಲು ಕೊಟ್ಟಿದ್ದೀನಿ ಇವಾಗ ಕುಡಿಯೋದಕ್ಕೆ.
ಅವರಿಬ್ಬರಿಗೂ ಹಾಲು ಕುಡಿಸಿದ್ದಾಯ್ತು. ಇವಾಗ ನಾನು ಸ್ವಲ್ಪ ಗ್ರೀನ್ ಟೀ ಕುಡ್ಕೊತಿದ್ದೀನಿ. ಗ್ರೀನ್ ಟೀಗೆ ಸ್ವಲ್ಪ ಲೆಮನ್ನು ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೀನ್ ಟೀನ ಕುಡಿದು ಯಾಕೋ ಉಪ್ಪಿಟ್ಟು ಬೇಡ ಮೆಂತೆ ಮುದ್ದೆ ಮಾಡಮ್ಮ ಅಂತ ಹೇಳ್ತಿದ್ದಾನೆ ಯಕ್ಷಿ. ಉಪ್ಪಿಟ್ಟು ಕ್ಯಾನ್ಸಲ್ ಮಾಡಿ ಇವಾಗ ಮೆಂತೆ ಮುದ್ದೆನ ಮಾಡ್ತಿದ್ದೀನಿ. ಟಿಫನಿಗೆ ಮೆಂತೆ ಮುದ್ದೆನೂ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ. ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಇದನ್ನು ಮೆಂತೆ ಮುದ್ದೆನ ಮಾಡಿ ವಾರಕ್ಕೆ ಒಂದು ಟೈಮ್ ಆದ್ರೂ ಮಾಡಿಬಿಟ್ಟು ತಿನ್ನಿಸ್ತೀನಿ. ಮಕ್ಕಳಿಗಂತೂ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ. ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗ್ಬಿಟ್ಟು ತಿಂತಾರೆ. ಯಕ್ಷಿಗೆ ಲಂಚ್ ಬಾಕ್ಸ್ಗೆ ಒಂದು ಸ್ವಲ್ಪ ಸೌತೆಕಾಯಿ ಮತ್ತು ಪೈನಾಪಲ್ನ ಹಾಕ್ಬಿಟ್ಟು ಕೊಟ್ಟೆ. ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಅವನಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ಇವಾಗ ಅವರಪ್ಪ ಬಂದರು ಕೆಳಗಡೆ ಅಂತ ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಬಂದೆ ಕೆಳಗಡೆ. ಯಾವಾಗಲೂ ಗಾಡಿ ಮೇಲೆ ಯಕ್ಷಿ ಹತ್ತದನ್ನ ನೋಡ್ತಾ ಇದ್ದ. ಇವತ್ತು ಗುಂಡು ಹೋಗ್ಬಿಟ್ಟು ಹತ್ಬಿಟ್ಟು ನಿಂತ್ಕೊಂಡಿದ್ದಾನೆ, ನನ್ನನ್ನು ಕರ್ಕೊಂಡು ಹೋಗಪ್ಪ ಅಂತೇಳ್ಬಿಟ್ಟು. ಅದಕ್ಕೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬಿಡೋಣ ಅಂತೇಳ್ಬಿಟ್ಟು ಅವನಿಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬಂದುಬಿಡ್ತಾ ಇದ್ದಾರೆ. ಅವನಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ ಗಾಡೀಲಿ ಒಂದು ರೌಂಡ್ ಕರ್ಕೊಂಡು ಹೋಗಿದ್ದಕ್ಕೆ. ಇದೇ ಫಸ್ಟ್ ಟೈಮ್ ಕರ್ಕೊಂಡೋಗಿರೋದು ಅವನಿಗೆ ಗಾಡೀಲಿ ಒಂದು ರೌಂಡು. ಅದಕ್ಕೆ ಖುಷಿಯಾಗಿ ಫುಲ್ಲು ಅವನು ಹೋಗ್ತಾನೆ ಅನ್ನೋಂಗೆ ಬಾಯ್ ಮಾಡ್ತಾ ಇದ್ದಾನೆ. ಬಾರೋ ಅಂದ್ರೂ ಬರ್ತಾಯಿಲ್ಲ, ಹಂಗು ಹಿಂಗು ಮಾಡಿ ಕರ್ಕೊಂಡು. ಯಕ್ಷಿಗೆ ಟೈಮ್ ಆಯಿತು ಅಂತೇಳ್ಬಿಟ್ಟು ಅವನು ಕೂಡ ಬಾಯಿ ಹೇಳ್ಬಿಟ್ಟು ಹೊರಟ ಸ್ಕೂಲಿಗೆ. ಇನ್ನು ಬಂದುಬಿಟ್ಟು ಅವನಿಗೆ ಒಂದು ಸ್ವಲ್ಪ ಗುಂಡಿಗೆ ಒಂದು ಸ್ವಲ್ಪ ಸೌತೆಕಾಯಿನ ಹಾಕ್ಕೊಟ್ಟಿದ್ದೀನಿ ತಿನ್ನೋದಕ್ಕೆ. ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ತಲೆ ಒಣಗಿಸ್ಕೊಂಡು ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಕೆಲಸ ಮುಗಿಸ್ಕೊಂಡು ಹಂಗೆ ಟೈಮ್ ಆಯಿತು ಅಂತೇಳ್ಬಿಟ್ಟು ಯಕ್ಷಿಗೂ ಸ್ಕೂಲ್ ಮುಗ್ದಿತ್ತು. ಅವನು ಕೂಡ ಕರ್ಕೊಂಡು ಮನೆಗೆ ಬಂದ್ವಿ. ಟೀಚರ್ಸ್ಗಳಿಗೆಲ್ಲ ಬಾಯ್ ಮಾಡಿ ಬರ್ತಾ ಇದ್ದಾನೆ. ಇನ್ನು ಅವ್ನು ಮನೆಗೆ ಬಂದಮೇಲೆ ಅಮ್ಮ ಏನಾದರೂ ಕೊಡು ಅಂದ. ಅದಕ್ಕೆ ಒಂದು ಸ್ವಲ್ಪ ಪೈನಾಪಲ್ನ ಹಾಕ್ಬಿಟ್ಟು ಕೊಟ್ಟೆ, ತಿಂತಾ ಕೂತಿದ್ದಾನೆ. ಗುಂಡಿಗೆ ಮಧ್ಯಾಹ್ನ ಊಟಕ್ಕೆ ಅನ್ನನ ಸ್ಮ್ಯಾಶ್ ಮಾಡಿ ಬೇಳೆ ಸಾರನ್ನ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಆ ಕಡೆ ಚಿನ್ನಮ್ಮನಿಗೂ ಊಟ ಹಾಕ್ಕೊಟ್ಟಿದ್ದೀನಿ, ಅವರು ಕೂಡ ತಿಂತಾ ಇದ್ದಾರೆ. ನಾನು ಕೂಡ ಊಟ ಮಾಡಿ ಗುಂಡುಗೆ ಮಲಗಿಸ್ದೆ, ಯಕ್ಷಿಗೂ ಕೂಡ ಮಲಗಿಸಿ ಇವಾಗ ಮಾರ್ನಿಂಗಿಂದ ಪಾತ್ರೆ ತೊಳೆದಿರಲಿಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ವಿ. ಹಂಗಾಗಿ ಅವ್ರು ಮಲ್ಗೆದ್ದನ ಹೊತ್ತಿಗೆ ಪಾತ್ರೆ ಎಲ್ಲ ತೊಳ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪೈನಾಪಲ್ನ ತಿನ್ಕೊಂಡೆ. ಮಕ್ಕಳು ಮಲ್ಗೆ ಎದ್ಮೇಲೆ ಇಬ್ಬರು ಹೊರಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದಾರೆ. ಆಟಾಡ್ತಾನೆ ಇನ್ನೇನು ಅವ್ರ ಅಪ್ಪನೂ ಬಂದರು. ಅವರಪ್ಪ ಬಂದಮೇಲೆ ಚಿನ್ನಮ್ಮ ಪಿಜ್ಜಾ ತಿನ್ನೋಣ ಅಂತೇಳ್ಬಿಟ್ಟು ಪಿಜ್ಜಾ ಬುಕ್ ಮಾಡಿದರು. ತುಂಬ ದಿನವೇ ಆಗಿತ್ತು, ಜಾಸ್ತಿ ತಿನ್ನಲ್ಲ, ಯಾವಾಗಲೂ ಒಂದ್ಸತಿ ಅಷ್ಟೇ. ಪಿಜ್ಜಾನ ತಿಂದು ಗುಂಡುಗೆ ಅಂತೇಳ್ಬಿಟ್ಟು ಸಿರ್ಲಾಕ್ನ ಮಾಡಿದ್ದೆ. ಪುಡಿನ ಮನೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಇವಾಗಲೇ ಹೋಗ್ಬಿಟ್ಟು ನೋಡಿ. ಇನ್ನೇನು ಟೈಮ್ ಆಯಿತು ಅಂತೇಳ್ಬಿಟ್ಟು ನಾವು ಕೂಡ ಊಟ ಮಾಡಿಬಿಟ್ಟು ಬಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.